ಚೆನ್ನಾಗಿದೆ, ನಿಜವಾಗ್ಲೂ ಚೆನ್ನಾಗಿದೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೆ ಏನಾದರೂ ಕುಕ್ಕಿಂಗ್, ರೆಸಿಪೀಸ್, ಟ್ರಾವೆಲಿಂಗ್, ಮೇಕಪ್, ಶಾಪಿಂಗ್ ಇದರಲ್ಲೆಲ್ಲ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತು ನಾವು ಒಂದು ರೆಸಿಪಿನ ಟ್ರೈ ಮಾಡ್ತಾಯಿದ್ದೀವಿ. ಯಾವ ರೆಸಿಪಿ ಏನಂತ ಇವಾಗಲೇ ಹೇಳಲ್ಲ, ಆಮೇಲೆ ಹೇಳ್ತೀನಿ. ಸೊ ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರು ಸೇರಿಕೊಂಡು ಮಾಡ್ತಾಯಿದ್ದೀವಿ. ಆಫ್ಟರ್ ಲಾಂಗ್ ಟೈಮ್ ನಾವು ಇವಾಗ ಇನ್ನೋರ್ಬಿಟ್ ಮಾಲಲ್ಲಿ ಮೀಟ್ ಆಗಿದ್ದು, ಮತ್ತು ವಾಪಸ್ ಮಾಡೋಕ್ಕಾಗಿರಲಿಲ್ಲ. ಸೊ ಅದಕ್ಕೆ ಇವತ್ತು ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತಾಯಿದ್ದೀವಿ. ಏನು ರೆಸಿಪಿ ಏನು ಅಂತ ಎಲ್ಲನೂ ನಾನು ಡೀಟೇಲಾಗಿ ತೋರಿಸ್ತೀನಿ. ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಏನಂತ ತೋರಿಸ್ತೀನಿ, ಆಲ್ರೆಡಿ ಬಾಯ್ಲ್ ಮಾಡೋಕ್ಕೂ ಇಟ್ಟಿದ್ದೀವಿ. ಏನಂತ ತೋರಿಸ್ತೀನಿ. ಸೊ ಏನೇನು ತೊಗೊಂಡಿದ್ದೀವಿ ಅಂದರೆ, ಪಾಸ್ತಾ ಆಲ್ರೆಡಿ ತೋರಿಸಿದ್ದೀನಿ ನಾನು, ಬಾಯ್ಲ್ ಮಾಡೋಕ್ಕೆ ಇಟ್ಟಿದ್ದೀನಿ ಅಂತ. ಸೊ ಇದರಲ್ಲಿ ಬೆಳ್ಳುಳ್ಳಿ ಇದೆ, ಇದು ಚೀಸ್ ತೊಗೊಂಡಿದ್ದೀವಿ, ಮತ್ತು ಕೊತ್ತಂಬರಿ ಸೊಪ್ಪು. ಸೊ ಆಯಿಲ್ ಇದೆ, ಇದೇನು ಫ್ರೆಶ್ ಕ್ರೀಮ್ ಇದೆ. ಸೊ ನೆಕ್ಸ್ಟು ಪಾಸ್ತಾ ಮಸಾಲ. ಸೊ ಮತ್ತು ಟೊಮೆಟೊ ತೊಗೊಂಡಿದ್ದೀವಿ 3. ಸೊ ಇವಾಗ ಪಟ್ ಅಂತ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಓಕೆ, ಇದನ್ನೆಲ್ಲ ಎಲ್ಲಿ ತರಿಸಿದ್ದು? ಇದು ನಾನು ಇನ್ಸ್ಟಾಮಾರ್ಟಲ್ಲಿ ಆರ್ಡರ್ ಮಾಡಿದ್ದು. ಅದಕ್ಕೆ ಈ ಥರ ಎಲ್ಲ ಪ್ಯಾಕಿಂಗ್ ಆಗಿ ಬಂದಿದೆ ನೋಡಿ. ಇಲ್ಲಿ ಬೆಳ್ಳುಳ್ಳಿನೂ ಯಾವ ಥರ ಬಂದಿದೆ ಅಂತ. ಸೊ ಎಲ್ಲ ಸುಲಿದು ಬಿಟ್ಟು ಕೊಟ್ಬಿಟ್ಟಿದ್ದಾರೆ. ಇದು ಪೀಲ್ ಮಾಡಿ ನಮಗೆ ಕೊಟ್ಟಿದ್ದಾರೆ. ಇದು ಕೊರಿಯಂಡರ್ನು ನಮಗೆ ಲೈಕ್ ರೂಟ್ಸ್ ಎಲ್ಲ ತೆಗೆದು ಫ್ರೆಶ್ ಆಗಿ ಕ್ಲೀನ್ ಮಾಡಿ ಕೊಟ್ಟಿದ್ದಾರೆ. ಸೊ ನೀಟಾಗಿ ಕೊಟ್ಟಿದ್ದಾರೆ. ಸೊ ಇವಾಗ ಪಟ್ ಅಂತ ಯಾವ ಥರ ಮಾಡ್ತಾರೆ ಅಂತ ತೋರಿಸ್ಬಿಡ್ತೀವಿ. ಇವಾಗ ಪ್ಯಾನ್ನ ಇಟ್ಕೊಂಡಿದ್ದೀವಿ. ಸ್ವಲ್ಪ ನೀರು ಹೋಗಲಿ ಅದು. ಸೊ ನಿಮಗೆ ಪರ್ಫೆಕ್ಟಾಗಿ ಬರುತ್ತಲ್ಲ ಕುಕ್ಕಿಂಗ್ ಮಾಡೋಕ್ಕೆ? ಕುಕ್ಕಿಂಗ್ ಮಾಡ್ತೀನಿ, ಓನ್ಲಿ ವೆಜ್ ಮಾಡ್ತೀನಿ ಅಷ್ಟೇ. ಅವರು ನಾನ್ ವೆಜ್ ಅವರಲ್ಲ, ನಾವಂತೂ ನಾನ್ ವೆಜ್ ತಿಂತೀವಿ. ನಮಗೆ ಲೈವಲ್ಲೆಲ್ಲ ಕೇಳ್ತಿದ್ರಿ ಚಿಕನ್ ಯಾವಾಗ ಮಾಡ್ತೀರಾ, ಫಿಶ್ ಯಾವಾಗ ಮಾಡ್ತೀರಾ ಅಂತ. ಬಟ್ ಮಾಡೋಕ್ಕಾಗ್ತಿಲ್ಲ, ಮಾಡ್ತೀನಿ. ಬಟ್ ಏನಂದರೆ ನೋಡಿ, ನನ್ನ ಫ್ರೆಂಡು ನಾನ್ ವೆಜ್ ತಿನ್ನಲ್ಲ, ಅವಳು ನಾನ್ ವೆಜ್ ತಿನ್ನೋದಾಗಿದ್ದರೆ ಆರಾಮ್ಸೆ ಇಬ್ಬರು ಮಾಡ್ಕೊಂಡು ತಿನ್ಬೋದಿತ್ತು ಅಲ್ವಾ? ನಾನ್ ವೆಜ್ ಇಷ್ಟ ಇಲ್ಲ. ಸೊ ಇವಾಗ ಇದು ಹೀಟ್ ಆಗ್ತಾಯಿದೆ. ಅಮ್ಮ ಏನಾದರೂ ಹೇಳಿ ಸ್ಟೋರಿ, ಅದು ನೀರು ಹೋಗೋವರೆಗೂ. ಸೊ ಆಫ್ಟರ್ ಲಾಂಗ್ ಟೈಮ್ ಕುಡಿದ್ವಿ. ಮತ್ತು ಸೊ ನಿಮ್ಗೆ ಇದೇ ಥರ ನಾವು ರೆಸಿಪೀಸು ಮತ್ತು ಏನೋ ಮೇಕಪ್ದು ಅದೆಲ್ಲ ಅವ್ರ ಚಾನಲಲ್ಲೂ ಬರ್ತಿರುತ್ತೆ, ನನ್ನ ಚಾನಲಲ್ಲೂ ಬರ್ತಿರುತ್ತೆ. ಸೊ ಅವಳಿಗೂ ಸಪೋರ್ಟ್ ಮಾಡಿ, ನನಗೂ ಸಪೋರ್ಟ್ ಮಾಡಿ ಎಲ್ಲರೂ. ಓಕೆನಾ? ಇವಾಗ ಆಯಿಲ್ ಹಾಕ್ಕೊಳ್ಳೋಣ. ಇದು ಹೀಟ್ ಆಗಿದೆ. ಸೊ ಇವಾಗ ಆಯಿಲ್ ಆ್ಯಡ್ ಮಾಡ್ತೀವಿ. 1/4 ಸ್ಪೂನ್ ಆಗುವಷ್ಟು ಆಯಿಲ್ನ ಹಾಕ್ಕೊಳ್ಳಿ. ಟೊಮೆಟೊ ಇರುತ್ತಲ್ಲ, ಅದನ್ನು ಒಂಚೂರು ಕಟ್ ಮಾಡ್ಕೊಂಡು ಬಿಡೋಣ. ಯಾವ ಥರ ಹಾಫ್ ಮಾಡ್ಕೊಳ್ಳೋಣ. ಸೊ ಪಟ್ಟಂತ ಪ್ಲ್ಯಾನ್ ಮಾಡಿ ಪಟ್ಟಂತ ಮಾಡ್ತಾಯಿದ್ದೀವಿ. ಯಾಕೋ ಇದು ನಂಗೆ ತಿನ್ನಬೇಕಂತ ಅನ್ನಿಸ್ತಾ ಇತ್ತು, ಅದಕ್ಕೆ ಹೇಳಿದೆ ಮಾಡೋಣ ಅಂತ. ಮಾಡೋಣ ಬಾ, ತಿಂದಂಗೂ ಆಗುತ್ತೆ, ವಿಡಿಯೋನು ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಈ ಥರ ಕಟ್ ಮಾಡ್ಕೊಂಡ್ಬಿಡಿ, ಹಂಗಂತೆ ಕರೆಕ್ಟಾಗುತ್ತೆ. 3 ಟೊಮೆಟೊನ ತೊಗೊಂಡಿದ್ದೀವಿ. ಸ್ಲೋ ಇಡೋಣ. ಮತ್ತು ಎಣ್ಣೆ ಸಿಡಿದ್ಬಿಟ್ರೆ ಇವಾಗ ಸಿಡಿಯುತ್ತೆ ಎಣ್ಣೆ. ಹಾಕೋಣವಾ? ಸ್ಲೋ. ಇದು ಎಣ್ಣೆ ನಂದೇ ಪ್ರಾಬ್ಲಮ್. ನನಗಂತರೂ ಈ ಎಣ್ಣೆ ಸಿಡಿತಾ ಇದ್ರೆ ಹೌದೌದು ಮಾಡಿದ್ದೀವಿ. ಆಯಿಲ್ ಆ್ಯಡ್ ಮಾಡಿದ್ಮೇಲೆ ಈ ಥರ 3 ಟೊಮೆಟೋಸ್ ತೊಗೊಂಡಿದ್ದೀವಿ. ಈ ಥರ ಕಟ್ ಮಾಡಿಕೊಂಡು ಹಾಕಿದ್ದೀವಿ. ಇವಾಗ ನಾವು ಗಾರ್ಲಿಕ್ ತೊಗೊಂಡಿದ್ದೀವಿ. ಸೊ ನಾವು ಇವಾಗ ಗಾರ್ಲಿಕ್ಕು ಆ್ಯಡ್ ಮಾಡ್ತಾಯಿದ್ದೀವಿ. ಇವಾಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಸ್ವಲ್ಪ ಇದು ಫ್ರೈ ಆಗ್ತದೆ. ಇದು ಟೊಮೆಟೋಸ್ ಎಲ್ಲ ಸಾಫ್ಟ್ ಆಗಬೇಕು. ಸಾಫ್ಟ್ ಆಗಿದ್ಮೇಲೆ ಇದು ಮೇಲೆದೆಲ್ಲ ಪೀಲ್ ಮಾಡ್ಕೊಂಡ್ಬಿಡಿ. ಪೀಲ್ ಮಾಡ್ಕೊಂಡಿದ್ಮೇಲೆ ನೆಕ್ಸ್ಟ್ ಪ್ರೊಸೀಜರ್, ಇವಾಗ ನಾವು ಇದನ್ನು ಸ್ಮ್ಯಾಶ್ ಮಾಡ್ತೀವಿ. ಸೊ ಗೈಸ್, ಇವಾಗ ನಾವು ಅದು ಟೊಮೆಟೊ ಮೇಲೆ ಎಲ್ಲ ಪೀಲ್ ಇರುತ್ತಲ್ಲ, ಅದನ್ನೆಲ್ಲ ತಕ್ಕೊಂಡಿದ್ದೀವಿ. ಸೊ ತಕ್ಕೊಂಡು ಇವಾಗ ಅದನ್ನು ಸ್ಮ್ಯಾಶ್ ಮಾಡ್ಕೊಂಡ್ಬಿಡೋಣ. ಸೊ ನೀವು ಸ್ವಲ್ಪ ಸಾಫ್ಟ್ವಾಗಿರೋದು ಟೊಮೆಟೊನ ಯೂಸ್ ಮಾಡ್ಕೊಳ್ಳಿ, ಹಂಗಂದರೆ ಪೀಲ್ ಬೇಗ ಬರುತ್ತೆ. ಸ್ವಲ್ಪ ಬಾಯ್ಲ್ ಆದ ತಕ್ಷಣ ಪೀಲ್ ಬೇಗ ಬರುತ್ತೆ ಅದು. ಓಕೆನಾ? ಸೊ ಅದನ್ನು ಇವಾಗ ಬೇಗ ಸ್ಮ್ಯಾಶ್ ಮಾಡಿಕೊಂಡು ನೆಕ್ಸ್ಟ್ ಏನು ಮಾಡಬೇಕಂತ ಹೇಳ್ತೀನಿ. ನೋಡಿ, ಸ್ಮ್ಯಾಶ್ ಮಾಡೋಕೆ ಇಬ್ಬರು ಸೇರ್ಕೊಂಡು ಹೆಂಗೆ ಮಾಡ್ತಾಯಿದ್ದೀವಿ. ಇವಾಗ ಸ್ಮ್ಯಾಶ್ ಮಾಡ್ಕೊಂಡಿದ್ದೀವಿ. ನಿಮಗೆ ಜಸ್ಟ್ ಕಟ್ ಅಂತ ತೋರಿಸ್ತೀನಿ ನೋಡಿ. ಸೊ ಈ ಥರ ಆಗಬೇಕದು. ಸೊ ಇದಾದಮೇಲೆ ನಾವು ನೆಕ್ಸ್ಟು ಹಾಕ್ಕೊಳ್ತಾ ಇರೋದು ಫ್ರೆಶ್ ಕ್ರೀಮ್ ಹಾಕ್ಕೊಳ್ತಾ ಇದ್ದೀವಿ.
ಚೀಸ್ ಆ್ಯಡ್ ಮಾಡಿ ಇದು ಆದಮೇಲೆ ನಾವಿಲ್ಲಿ ಪಾಸ್ತಾ ಮಸಾಲಾನ ಆ್ಯಡ್ ಮಾಡ್ತೀವಿ. ಇವಾಗ ನಾವು ಪಾಸ್ತಾ ಮಸಾಲ ಆ್ಯಡ್ ಮಾಡ್ತಾಯಿದ್ದೀವಿ. ಸೊ ಒಂದು ಫುಲ್ ಪ್ಯಾಕೆಟ್ನ ಆ್ಯಡ್ ಮಾಡ್ಕೊಂಬಿಡಿ, ಹಂಗಂದರೆ ಚೆನ್ನಾಗುತ್ತೆ. ಸಾಲ್ಟ್ ಹಾಕೊಂಡ್ರೆ ಸಾಕಾ? ಸ್ವಲ್ಪ ಇವಾಗ ಸಾಲ್ಟ್ ಆ್ಯಡ್ ಮಾಡಿದ್ದಾಯಿತು. ಇದೆಲ್ಲ ಆ್ಯಡ್ ಮಾಡಿದ್ಮೇಲೆ ಇವಾಗ ನಾವು ಬಾಯ್ಲ್ಡ್ ಪಾಸ್ತಾನ ಆ್ಯಡ್ ಮಾಡ್ತೀವಿ. ಸೊ ನೋಡ್ಕೊಳ್ಳಿ ಫಸ್ಟು ಎಷ್ಟು ಬರುತ್ತೆ ಅಂತ. ಅದೆಲ್ಲ ಪಾಸ್ತಾ ಆ್ಯಡ್ ಮಾಡಿದ್ಮೇಲೆ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀವಿ. ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಬೋದಾ? ಹಿಂಗೆ ನೋಡಿ ಸಾಕಾ? ಸಾಕಾ? ಅಷ್ಟಲ್ಲಿ ಇವಾಗ ಕೊರಿಯಾಂಡರ್ನ ಗಾರ್ನಿಷ್ ಮಾಡ್ತಾ ಇದ್ದೀವಿ. ಇವಾಗ ಪಾಸ್ತಾ ರೆಡಿ ಆಗಿದೆ. ಸೊ ನಾವು ಇವಾಗ ಟೇಸ್ಟ್ ಮಾಡ್ತೀವಿ. ಪಾಸ್ತಾ ರೆಡಿ. ಸೊ ನಾನು ಇವಾಗ ಹೇಳ್ತೀನಿ ಅಂತ ಒಂದು ಸರಿ ಮಾಡಿದ್ದು ಸರಿ ಮಾಡ್ಬಿಡೋಣ ಟೇಸ್ಟು. ಬಿಸಿ ಇದೆ. ಚೆನ್ನಾಗಿದೆ. ಚೀಸಿ ಆಗಿ ಚೆನ್ನಾಗಿದೆ. ಸ್ವಲ್ಪ ಚೀಸ್ ಇದೆಲ್ಲ ಜಾಸ್ತಿ ಆಗಿ ಚೆನ್ನಾಗಾಗ್ತದೆ ಅಲ್ವಾ? ಚೆನ್ನಾಗಿದೆ, ನಿಜವಾಗ್ಲೂ ಚೆನ್ನಾಗಿದೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಸೊ ನೆಕ್ಸ್ಟ್ ಯಾವ ರೆಸಿಪಿ ಬೇಕಂತ ಕಮೆಂಟ್ ಮಾಡಿ ಎಲ್ಲರೂ. ಓಕೆನಾ? ಓಕೆ, ಮತ್ತು ನೆಕ್ಸ್ಟ್ ವಿಡಿಯೋ ಸಿಗ್ತೀವಲ್ಲ. ಬಾಯ್ ಬಾಯ್.